ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ RPF ಸಾಮಾನ್ಯ ಅಧ್ಯಯನದ ಬಗ್ಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಒಂದು ಸರ್ಕಾರಿಯ ಆಯೋಗವು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ನಂಬರ್ ಎ ಭೂ ಸುಧಾರಣೆ, ಆಪ್ಷನ್ ನಂಬರ್ ಬಿ ಚುನಾವಣೆಯ ಅಧಿಕಾರ ಆಯೋಗ, ಆಪ್ಷನ್ ನಂಬರ್ ಸಿ ಪಂಚಾಯತ್ ರಾಜ್ಯ, ಆಪ್ಷನ್ ನಂಬರ್ ಡಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ಈ ವರ್ಷದಲ್ಲಿ ಬಂಗಾಳಕ್ಷಾಮ ಸಂಭವಿಸಿತು. ಆಪ್ಷನ್ ನಂಬರ್ ಎ 1943, ಆಪ್ಷನ್ ನಂಬರ್ ಬಿ 1973, ಆಪ್ಷನ್ ನಂಬರ್ ಸಿ 1945, ಆಪ್ಷನ್ ನಂಬರ್ ಡಿ 1958. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 1943ರಲ್ಲಿ ಬಂಗಾಳಕ್ಷಾಮ ಸಂಭವಿಸಿತು ಫ್ರೆಂಡ್ಸ್. ಪ್ರಶ್ನೆ 3, ಕೆಳಗಿನ ಯಾವ ಗಿರಿಧಾಮವನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಆಪ್ಷನ್ ನಂಬರ್ ಎ ಕಯಲ್, ಆಪ್ಷನ್ ನಂಬರ್ ಬಿ ಕಜ್ಜಿಯಾರ್, ಆಪ್ಷನ್ ನಂಬರ್ ಸಿ ಶಿಮ್ಲಾ, ಆಪ್ಷನ್ ನಂಬರ್ ಡಿ ಮನಾಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕಜ್ಜಿಯಾರನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಆದರ್ಶಗಳು ಯಾವ ಕ್ರಾಂತಿಯ ಧ್ಯೇಯವಾಕ್ಯವಾಗಿ ಹುಟ್ಟಿಕೊಂಡಿದೆ. ಆಪ್ಷನ್ ನಂಬರ್ ಎ ಅಮೇರಿಕನ್ ಕ್ರಾಂತಿ, ಆಪ್ಷನ್ ನಂಬರ್ ಬಿ ಚೀನಿ ಕ್ರಾಂತಿ, ಆಪ್ಷನ್ ನಂಬರ್ ಸಿ ರಷ್ಯಾ ಕ್ರಾಂತಿ, ಆಪ್ಷನ್ ನಂಬರ್ ಡಿ ಫ್ರೆಂಚ್ ಕ್ರಾಂತಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಫ್ರೆಂಚ್ ಕ್ರಾಂತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6, ದಿ ಎಡ್ಜ್ ಆಫ್ ಟೈಮ್ ಈ ಕೆಳಗಿನ ಯಾವ ವ್ಯಕ್ತಿತ್ವದ ಜೀವನ ಚರಿತ್ರೆಯಾಗಿದೆ. ಆಪ್ಷನ್ ನಂಬರ್ ಎ ಸಾನಿಯಾ ಮಿರ್ಜಾ, ಆಪ್ಷನ್ ನಂಬರ್ ಬಿ ಪ್ರಿಯಾಂಕಾ ಗಾಂಧಿ, ಆಪ್ಷನ್ ನಂಬರ್ ಸಿ ದೀಪಿಕಾ ಪಡುಕೋಣೆ, ಆಪ್ಷನ್ ನಂಬರ್ ಡಿ ಕಲ್ಪನಾ ಚಾವ್ಲಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಕಲ್ಪನಾ ಚಾವ್ಲಾ ಅವರು ದಿ ಎಡ್ಜ್ ಆಫ್ ಟೈಮ್ ವ್ಯಕ್ತಿತ್ವಕ್ಕೆ ಅರ್ಹರಾಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 7, ಭಾರತೀಯ ಸಂವಿಧಾನ 14ರಿಂದ 18ನೇ ವಿಧಿಯು ಇದರೊಂದಿಗೆ ವಿವರಿಸುತ್ತದೆ. ಆಪ್ಷನ್ ನಂಬರ್ ಎ ಸಮಾನತೆಯ ಹಕ್ಕು, ಆಪ್ಷನ್ ನಂಬರ್ ಬಿ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ನಂಬರ್ ಸಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ನಂಬರ್ ಡಿ ಶಿಕ್ಷಣದ ಹಕ್ಕು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿಗೆ ವಿವರಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟು. ಆಪ್ಷನ್ ನಂಬರ್ ಎ 1947ರಿಂದ 1952, ಆಪ್ಷನ್ ನಂಬರ್ ಬಿ 1950ರಿಂದ 1955, ಆಪ್ಷನ್ ನಂಬರ್ ಸಿ 1951ರಿಂದ 1956, ಆಪ್ಷನ್ ನಂಬರ್ ಡಿ 1949ರಿಂದ 1954. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1951ರಿಂದ 1956ರಂದು ಮೊದಲ ಪಂಚವಾರ್ಷಿಕ ಯೋಜನೆ ನಡೆಯುತ್ತೆ ಫ್ರೆಂಡ್ಸ್. ಪ್ರಶ್ನೆ 9, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಶೇಕಡಾವಾರು ಎಷ್ಟು ಜನರು ದ್ವಿತೀಯಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಪ್ಷನ್ ನಂಬರ್ ಎ 16%, ಆಪ್ಷನ್ ನಂಬರ್ ಬಿ 18%, ಆಪ್ಷನ್ ನಂಬರ್ ಸಿ 10%, ಆಪ್ಷನ್ ನಂಬರ್ ಡಿ 23.3%. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 24.3% ಅಂತ ಹೇಳ್ಬೋದು. ಪ್ರಶ್ನೆ 10, ಭಾರತೀಯ ಸಂವಿಧಾನದ ಯಾವ ವಿಧಿಗಳು ಧರ್ಮದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತವೆ. ಆಪ್ಷನ್ ನಂಬರ್ ಎ ಲೇಖನ 23 ಮತ್ತು 24, ಆಪ್ಷನ್ ನಂಬರ್ ಬಿ ಲೇಖನ 25ರಿಂದ 28, ಆಪ್ಷನ್ ನಂಬರ್ ಸಿ ಲೇಖನ 19ರಿಂದ 22, ಆಪ್ಷನ್ ನಂಬರ್ ಡಿ ಲೇಖನ 14ರಿಂದ 18. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಲೇಖನ 25ರಿಂದ 28 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11, ಕೆಳಗಿನವರಲ್ಲಿ 10ನೇ ಸಿಖ್ ಗುರು ಯಾರು. ಆಪ್ಷನ್ ನಂಬರ್ ಎ ಗುರು ನಾನಕ್, ಆಪ್ಷನ್ ನಂಬರ್ ಬಿ ಗುರು ಗೋವಿಂದ್ ಸಿಂಗ್, ಆಪ್ಷನ್ ನಂಬರ್ ಸಿ ಗುರು ಅರ್ಜುನ ದೇವ್, ಆಪ್ಷನ್ ನಂಬರ್ ಡಿ ಗುರು ಅರ್ಜುನ್ ದೇವ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗುರು ಗೋವಿಂದ್ ಸಿಂಗ್ ಅವರು 10ನೇ ಸಿಖ್ ಗುರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12, ಪ್ರಸಿದ್ಧ ಸಂಗೀತಗಾರ ತಾನ್ಸೇನ್ ಯಾವ ಅರಸನ ಆಸ್ಥಾನದಲ್ಲಿ ಆಗಾಗ ಹಾಡುತ್ತಿದ್ದನು. ಆಪ್ಷನ್ ನಂಬರ್ ಎ ಅಕ್ಬರ್, ಆಪ್ಷನ್ ನಂಬರ್ ಬಿ ಫಿರೋಜ್ ಶಾ ತುಘಲಕ್, ಆಪ್ಷನ್ ನಂಬರ್ ಸಿ
ಅಲ್ಲಾವುದ್ದೀನ್ ಖಿಲ್ಜಿ. ಆಪ್ಷನ್ ನಂಬರ್ ಡಿ ಶೇರ್ ಶಾ ಸೂರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಕ್ಬರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಬಾಗ್ದಾದ್ ಯಾವ ದೇಶದ ರಾಜಧಾನಿ? ಆಪ್ಷನ್ ನಂಬರ್ ಎ ಕುವೈತ್. ಆಪ್ಷನ್ ನಂಬರ್ ಬಿ ಇರಾಕ್. ಆಪ್ಷನ್ ನಂಬರ್ ಸಿ ಸೌದಿ ಅರಬ್. ಆಪ್ಷನ್ ನಂಬರ್ ಡಿ ಅಫ್ಘಾನಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಇರಾಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾಗ್ದಾದ್ ರಾಜಧಾನಿ ಬಂದ್ಬಿಟ್ಟು ಇರಾಕ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14. ಕೆಳಗಿನ ಈ ವ್ಯಕ್ತಿಗಳಲ್ಲಿ ಯಾರು ಒಡಿಸ್ಸಾದ ಶಾಸ್ತ್ರೀಯ ನೃತ್ಯಕ್ಕೆ ಒಡಿಸ್ಸಿ ಎಂಬ ಪದವನ್ನು ಸೃಷ್ಟಿಸಿದರು? ಆಪ್ಷನ್ ನಂಬರ್ ಎ ಕವಿಚಂದ್ರ ಕಾಳಿಚರಣ್ ಪಟ್ನಾಯಕ್. ಆಪ್ಷನ್ ನಂಬರ್ ಬಿ ಕೇಲು ಚರಣ್ ಮಹಾಪಾತ್ರ. ಆಪ್ಷನ್ ನಂಬರ್ ಸಿ ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ನಂಬರ್ ಡಿ ರಾಜಾ ರಾಮ್ ಮೋಹನ್ ರಾಯ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕವಿಚಂದ್ರ ಕಾಳಿಚರಣ್ ಪಟ್ನಾಯಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಭೂಮಿಯ ಮೇಲ್ಮೈ ಎಷ್ಟು ನೀರಿನಿಂದ ಆವೃತವಾಗಿದೆ? ಆಪ್ಷನ್ ನಂಬರ್ ಎ ಅರ್ಧ ಭಾಗ. ಆಪ್ಷನ್ ನಂಬರ್ ಬಿ 1/4 ಭಾಗ. ಆಪ್ಷನ್ ನಂಬರ್ ಸಿ 3/2 ಭಾಗ. ಆಪ್ಷನ್ ನಂಬರ್ ಡಿ 3/4 ಭಾಗ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 3/4 ಭಾಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16. ಕೆಳಗಿನ ಯಾವ ಕೈಗಾರಿಕೆಗಳು ಸಾರ್ವಜನಿಕ ವಲಯದ ಅಡಿಯಲ್ಲಿ ಬರುತ್ತವೆ? ಆಪ್ಷನ್ ನಂಬರ್ ಎ ಜೆ.ಕೆ ಸಿಮೆಂಟ್ ಇಂಡಸ್ಟ್ರೀಸ್. ಆಪ್ಷನ್ ನಂಬರ್ ಬಿ ಬೊಕಾರೋ ಕಬ್ಬಿಣದ ಉಕ್ಕಿನ ಉದ್ಯಮ. ಆಪ್ಷನ್ ನಂಬರ್ ಸಿ ಟಾಟಾ ಐರನ್ ಮತ್ತು ಸ್ಟೀಲ್ ಕಂಪನಿ. ಆಪ್ಷನ್ ನಂಬರ್ ಡಿ ರೇಮಂಡ್ ಸಿಂಥೆಟಿಕ್ ಟೆಕ್ಸ್ಟೈಲ್ ಉದ್ಯಮ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬೊಕಾರೋ ಕಬ್ಬಿಣದ ಉಕ್ಕಿನ ಉದ್ಯಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024 ಸಮಯದಲ್ಲಿ ಪ್ರತ್ಯಾಶಾರ್ಯ ಯಾವ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದರು? ಆಪ್ಷನ್ ನಂಬರ್ ಎ ಕುಸ್ತಿ. ಆಪ್ಷನ್ ನಂಬರ್ ಬಿ ಈಜು. ಆಪ್ಷನ್ ನಂಬರ್ ಸಿ ಅಥ್ಲೆಟಿಕ್ಸ್. ಆಪ್ಷನ್ ನಂಬರ್ ಡಿ ಬಾಕ್ಸಿಂಗ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಈಜು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18. ದೆಹಲಿಯ ಮೆಹ್ರೌಲಿಯಲ್ಲಿರುವ ಕಬ್ಬಿಣದ ಸ್ತಂಭವು ಇವರ ಸಾಧನೆಗಳು ದಾಖಲಿಸುತ್ತೆ ಎಂದು ನಂಬಲಾಗಿದೆ. ಆಪ್ಷನ್ ನಂಬರ್ ಎ ಅಶೋಕ ಚಕ್ರವರ್ತಿ. ಆಪ್ಷನ್ ನಂಬರ್ ಬಿ ಸಮುದ್ರಗುಪ್ತ. ಆಪ್ಷನ್ ನಂಬರ್ ಸಿ ಚಂದ್ರಗುಪ್ತ II. ಆಪ್ಷನ್ ನಂಬರ್ ಡಿ ಚಂದ್ರಗುಪ್ತ ಮೌರ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಚಂದ್ರಗುಪ್ತ II ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19. ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಿದ ಹನುಮಾನ್ ಇಂಡಿಕಲ್ ಆಲ್ ಮಾಡೆಲ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಆಪ್ಷನ್ ನಂಬರ್ ಎ ಕ್ಲೌಡ್ ಆಲ್ ಮಾಡೆಲ್. ಆಪ್ಷನ್ ನಂಬರ್ ಬಿ ಚಾಟ್ GPT. ಆಪ್ಷನ್ ನಂಬರ್ ಸಿ ಭಾರತ್ GPT. ಆಪ್ಷನ್ ನಂಬರ್ ಡಿ ಸೋರಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಭಾರತ್ GPT ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20. ಕೆಳಗಿನವುಗಳಲ್ಲಿ ಯಾವುದನ್ನು ಆರ್ಥಿಕ ಬೆಳವಣಿಗೆಯ ಉತ್ತಮ ಸೂಚಕವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ GDPಯಲ್ಲಿನ ಸ್ಥಿರ ಏರಿಕೆ. ಆಪ್ಷನ್ ನಂಬರ್ ಬಿ ಜನಸಂಖ್ಯೆಯಲ್ಲಿನ ಸ್ಥಿರ ಹೆಚ್ಚಳ. ಆಪ್ಷನ್ ನಂಬರ್ ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ನಿರಂತರ ಏರಿಕೆ ವ್ಯಾಪಾರ. ಆಪ್ಷನ್ ನಂಬರ್ ಡಿ ಸಾಲದಲ್ಲಿನ ಸ್ಥಿರ ಹೆಚ್ಚಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ GDPಯಲ್ಲಿನ ಸ್ಥಿರ ಏರಿಕೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1664. ಆಪ್ಷನ್ ನಂಬರ್ ಬಿ 1600. ಆಪ್ಷನ್ ನಂಬರ್ ಸಿ 1498. ಆಪ್ಷನ್ ನಂಬರ್ ಡಿ 1602. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 22. ಈ ಕೆಳಗಿನಲ್ಲಿ 2016ರಲ್ಲಿ ಸುಪ್ರೀಂ ಕೋರ್ಟ್ ತೃತೀಯ ಲಿಂಗಗಳು ಒಳಗೊಂಡಿರುತ್ತವೆ ಎಂದು ಸ್ಪಷ್ಟಪಡಿಸಿದೆ. ಆಪ್ಷನ್ ನಂಬರ್ ಎ ಮಹಿಳೆಯರು. ಆಪ್ಷನ್ ನಂಬರ್ ಬಿ ಸಲಿಂಗಕಾಮಿಗಳು ಮತ್ತು ಲೆಸ್ಬಿಯನ್ನರು. ಆಪ್ಷನ್ ನಂಬರ್ ಸಿ ಉಭಯಲಿಂಗಿಗಳು. ಆಪ್ಷನ್ ನಂಬರ್ ಡಿ ಮಂಗಳಮುಖಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮಂಗಳಮುಖಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. ಕರ್ಪೂರಿ ದೇವಿ ಹೆಸರಾಂತ ಕಲಾವಿದೆ ಯಾವ ಚಿತ್ರಕಲೆಗೆ ಸಂಬಂಧಿಸಿದವರು? ಆಪ್ಷನ್ ನಂಬರ್ ಎ ತಂಜೋರ. ಆಪ್ಷನ್ ನಂಬರ್ ಬಿ ಕಲಾಂಕಾರಿ. ಆಪ್ಷನ್ ನಂಬರ್ ಸಿ ವಾರ್ಲಿ. ಆಪ್ಷನ್ ನಂಬರ್ ಡಿ ಮಧುಬನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮಧುಬನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. ಶಹಬಾಜ್ ಶರೀಫ್ ಅವರು ಪಾಕಿಸ್ತಾನದ ಎಷ್ಟನೇ ಪ್ರಧಾನಿಯಾಗಿದ್ದಾರೆ? ಆಪ್ಷನ್ ನಂಬರ್ ಎ
24ನೇ, ಆಪ್ಷನ್ ನಂಬರ್ ಬಿ 20ನೇ, ಆಪ್ಷನ್ ನಂಬರ್ ಸಿ 18ನೇ, ಆಪ್ಷನ್ ನಂಬರ್ ಡಿ 26ನೇ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 24ನೇ ಅಧ್ಯಕ್ಷರು ಶಹಬಾಜ್ ಶರೀಫ್ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 25. ಎಲೆ ಲಕ್ಕರಾದಿ ನೃತ್ಯವನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಛತ್ತೀಸ್ಗಢ, ಆಪ್ಷನ್ ನಂಬರ್ ಬಿ ಮಣಿಪುರ್, ಆಪ್ಷನ್ ನಂಬರ್ ಸಿ ಕೇರಳ, ಆಪ್ಷನ್ ನಂಬರ್ ಡಿ ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಕೇರಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.